Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣ ಹಾಗೆ ಹೊಳೆನರಸೀಪುರ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರ ವಿರುದ್ಧದ ಲೈಂಗಿಕ ಕಿರುಕುಳ ಆರೋಪದ ತನಿಖೆಯನ್ನು ಎಸ್ಐಟಿ ನಡೆಸ್ತಾ ಇದೆ. ನಿನ್ನೆ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದು ಸಂತ್ರಸ್ತ ಮಹಿಳೆ ಸ್ಥಳಮಾಜನ್ನ ಮಾಡಿದ್ರು. ಬಂದು ಹೋದ ಬಳಿಕ ಇವತ್ತು ಸಂಪೂರ್ಣವಾಗಿ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸ ಬಿಕೋ ಅಂತ ಇದೆ. ಸದಾ ರಾಜಕೀಯ ಚಟುವಟಿಕೆಗಳಿಂದ ಬ್ಯುಸಿಯಾಗಿರ್ತಂಥ ಏನು ರೇವಣ್ಣ ಅವರ ನಿವಾಸದಲ್ಲಿ ಇವತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಖಾಲಿಯಾಗಿರ್ತಕ್ಕಂಥ ವಾತಾವರಣ ಕಂಡು ಬರ್ತಾ ಇದೆ. ಏನು ರೇವಣ್ಣ ಅವರ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಇತ್ತು. ಈ ಪ್ರಕರಣದ ತನಿಖೆ ಈಗ ಸಿಐಡಿ ಅಧಿಕಾರಿಗಳು ಅಂದರೆ ಎಸ್ಐಟಿ ತಂಡ ಚುರುಕುಗೊಳಿಸಿದೆ. ನಿನ್ನೆ ಏನು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸ ಹಾಗೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಹಾಸನದ ಸಂಸದ ನಿವಾಸದಲ್ಲಿ ಸ್ಥಳಮಾಜನ ನಡೆಸಲಾಗಿದೆ. ಇನ್ನೂ ಕೂಡ ಹೊಳೆನರಸೀಪುರದ ನಿವಾಸದಲ್ಲಿ ಭವಾನಿ ರೇವಣ್ಣ ಅವರು ಇಲ್ಲೇ ಇದ್ದಾರೆ. ನಿನ್ನೆ ಎಸ್ಐಟಿ ಅಧಿಕಾರಿಗಳು ಸ್ಥಳಮಾಜನ ನಡೆಸುವಾಗಲೂ ಕೂಡ ಭವಾನಿ ರೇವಣ್ಣ ಅವರು ಇಲ್ಲೇ ಇದ್ರು. ಇವತ್ತು ಕೂಡ ಭವಾನಿ ರೇವಣ್ಣ ಅವರು ಹೊಳೆನರಸೀಪುರದ ತಮ್ಮ ನಿವಾಸದಲ್ಲೇ ಇದ್ದಾರೆ. ರೇವಣ್ಣ ಅವರ ಬಂಧನದ ಬಳಿಕ ಇಡೀ ಜಿಲ್ಲೆಯಲ್ಲಿ ಏನು JDS ಕಾರ್ಯಕರ್ತರ ನಡುವೆ ಒಂದು ರೀತಿ ಒಂದು ಕಾರ್ಯಕರ್ತರಿಗೆ ಆಘಾತ ಆಗಿದೆ ಸಹಜವಾಗಿಯೇ. ಯಾಕೆಂತ ಹೇಳಿದ್ರೆ ಇಡೀ ಜಿಲ್ಲೆಯ ಸಂಪೂರ್ಣ ರಾಜಕೀಯ ಏನು ಇದನ್ನ ಕಂಟ್ರೋಲ್ನ ಇಟ್ಕೊಂಡಿದ್ದಂಥವ್ರು ರೇವಣ್ಣ ಇಡೀ ಕಾರ್ಯಕರ್ತರಿಗೆ ಏನು ಆತ್ಮಸ್ಥೈರ್ಯ ತುಂಬುತ್ತಾ ಇದ್ದಂಥ ಅಥವಾ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಮುಂದೆ ನಿಂತು ಇಡೀ ರಾಜಕೀಯವನ್ನು ನಡೆಸ್ತಿದ್ದಂಥ ರೇವಣ್ಣ ಅವರ ಬಂಧನದಿಂದಾಗಿ JDSನ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಆಘಾತಗೊಂಡಿದ್ದಾರೆ. ಒಂದು ರೀತಿ ಎಲ್ಲ ಕಡೆ ನೀರವ ಮೌನ ಮನೆ ಮಾಡಿದೆ. ಇವತ್ತು ಹೊಳೆನರಸೀಪುರದಲ್ಲಿ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬಂಧನವನ್ನು ಖಂಡಿಸಿ JDSನ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಸಜ್ಜಾಗಿದ್ದಾರೆ. ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಭದ್ರತೆಯನ್ನು ಮಾಡ್ಕೊಂಡಿದೆ. ನಾವು ನೋಡ್ಬೋದು ರೇವಣ್ಣ ಅವರ ನಿವಾಸ ಸಮೀಪ ಒಂದು KSRP ತುಕಡಿಯನ್ನೇ ನಿಯೋಜನೆ ಮಾಡಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಈಗ ಸ್ಥಳಕ್ಕೆ ಬಂದು ಹಾಸನದ ಹೆಚ್ಚುವರಿ SP ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಹೋಗ್ತಾ ಇದ್ದಾರೆ. ಅಂದರೆ ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು. ಯಾಕೆಂದರೆ ಸಹಜವಾಗಿಯೇ ತಮ್ಮ ಪ್ರಭಾವಿ ನಾಯಕನ ಬಂಧನದಿಂದ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ ಕಾರ್ಯಕರ್ತರು. ಆಕ್ರೋಶ ಯಾವ ರೀತಿ ಕೂಡ ಸ್ಫೋಟ ಆಗ್ಬೋದು ಅಂತಕ್ಕಂಥ ಒಂದು ರೀತಿ ವಾತಾವರಣ ಇದ್ರೂ ಕೂಡ ಜನರೆಲ್ಲರೂ ಕೂಡ ಒಂದು ರೀತಿ ಆತಂಕದಲ್ಲಿ ದಿನ ಕಳೀತಾ ಇದ್ದಾರೆ. ತಮ್ಮ ನಾಯಕನ ಬಂಧನ ಆಗಿದೆ ಅಂತಕ್ಕಂಥ ನೋವು ಎಲ್ಲರಲ್ಲೂ ಕೂಡ ಇದೆ. ಹಾಗಾಗಿನೇ ಎಲ್ಲ ಕಡೆ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು 10-10:30 ಸುಮಾರಿಗೆ ಏನು ಹೊಳೆನರಸೀಪುರ ಪಟ್ಟಣದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ. ನಂತರ ಅವರೆಲ್ಲರೂ ಕೂಡ ಏನು ತಹಶೀಲ್ದಾರ್ ಕಚೇರಿಗೆ ತೆರಳಿ ಅಲ್ಲಿ ಒಂದು ಮನವಿಯನ್ನು ನೀಡುವ ಮೂಲಕ ಪ್ರತಿಭಟನೆ ಕೊನೆಗೊಳ್ಳುತ್ತೆ. ಸೊ ಸದ್ಯಕ್ಕಂತೂ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸ ಸಂಪೂರ್ಣವಾಗಿ ಬಿಕೋ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ತನಿಖೆ ಮುಂದುವರಿತಾ ಇದೆ. ಮತ್ತಷ್ಟು ದೂರುಗಳು ದಾಖಲಾಗಬಹುದು ಅಂತಕ್ಕಂಥ ವದಂತಿಗಳು ಕೂಡ ಹರಡಿದ್ದಾವೆ. ಇದೆಲ್ಲದರ ನಡುವೆ ಜಿಲ್ಲೆಯಲ್ಲಿ ಅಂದರೆ ಸಂಪೂರ್ಣ JDSನ ಭದ್ರಕೋಟೆ ಅಂತ ಕರೆಸ್ಕೊಳ್ತಕ್ಕಂಥ ಹಾಸನ ಜಿಲ್ಲೆಯಲ್ಲಿ JDSನ ಹಾಸನ ಜಿಲ್ಲೆಯ ವರಿಷ್ಠ ಅಂತಲೇ ಕರೆಸ್ಕೊಳ್ತಿದ್ದಂಥ ರೇವಣ್ಣ ಅವರ ಬಂಧನದ ವಿಚಾರ JDS ಕಾರ್ಯಕರ್ತ ವಲಯದಲ್ಲಿ ಒಂದು ದೊಡ್ಡ ಆಘಾತವನ್ನು ಸೃಷ್ಟಿ ಮಾಡಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.